ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಪರ್ವ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ ಅಂತ ಹೇಳ್ತಾ, ಏನು ಕಳೆದ ಒಂದು ವಾರಗಳ ಹಿಂದೆ ಒಂದು ವಿಡಿಯೋ ಸಖತ್ ವೈರಲ್ ಆಗ್ತಿದೆ. ರಾಜ್ಯಾದ್ಯಂತ ಬಹಳಷ್ಟು ಸುದ್ದಿಗೆ ಗ್ರಾಸ ಆಗ್ತಿದೆ. ಅದು ಯಾವುದು ಅಂತಂದರೆ, ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ನಗರದ PSI ಕಿರಣ್ ಮೋಹಿತೆ ಅವರು ಒಬ್ಬ ದೂರುದಾರನ ಮೇಲೆ ಏನೋ ತನ್ನ ತೊಂದರೆಗಳನ್ನು ಇಟ್ಕೊಂಡು ಸ್ಟೇಷನ್ಗೆ ಬಂದಿರ್ತಾನೆ. ಅವನಿಗೆ ಹಿಗ್ಗಾಮುಗ್ಗ ಬಾಯಿಗೆ ಬಂದಂಗೆ ಅಮ್ಮ ಅಕ್ಕ ಅಂತ ಬೈದಿರುವಂತಹ ವಿಡಿಯೋಗನ್ನ ನೀವು ಈಗಾಗಲೇ ನೋಡಿದ್ದೀರಿ ಅಂದ್ಕೊಂಡಿದ್ದೀನಿ. ಇನ್ ಕೇಸ್ ನೋಡಿಲ್ಲ ಅಂತಂದರೆ ಖಂಡಿತ ಈ ವಿಡಿಯೋ ನೋಡ್ಕೊಂಬನ್ನಿ, ಆಮೇಲೆ ಇದ್ರ ಬಗ್ಗೆ ಮಾತಾಡೋಣ. ಬೋಳಿ ಮಗ ಬಂದ ಬಾಯಾಗ ಕೂತಿರ್ತೆ ಅಂತ ಇನ್ನು ಮರ್ಯಾದೆ ಕೊಟ್ಟು ಬಾ ಅಂತ ಬೋಳಿ ಮಗ ಮೊಸಳಿ ಮಗನೇ ಏನಾನೇನು ಅವನ ಏನಾಯ್ತಲ್ಲ ನನಗೆ ಎಸ್, ನೋಡ್ಕೊಂಬಂದ್ರಲ್ಲ. ಈ ವಿಡಿಯೋ ನೋಡಿಸಿದಾಗ ನಿಮಗೂ ಕೂಡ ಒಂಥರ ಅನುಭವ ಆಗಿರುತ್ತೆ ಅಂದ್ಕೊಂಡಿದ್ದೀನಿ, ಆದರೆ ಹೇಳ್ಕೊಳಕ್ಕಾಗೋದಿಲ್ಲ ಇಂಥವೆಲ್ಲ. ನೋಡಿ, ಒಬ್ಬ ವ್ಯಕ್ತಿ ಒಂದು ಫ್ಯಾಮಿಲಿ ಜೊತೆ ಹೊರಟಾಗ ಯಾರೋ ಒಬ್ಬ ಪೊಲೀಸ್ ಸೆಂಟ್ರಲ್ಲಿ ಹಿಡಿದಾಗ ಅವ್ರ ಮಾತುಗಳು ಏನಾದರೂ ಇರಲಿ, ಕಾನೂನು ಒಂದು ಚೌಕಟ್ಟಲ್ಲಿ ಏನಿದೆಯೋ ಅದನ್ನು ಖಂಡಿತ ಮಾಡಲಿ. ಯಾಕಂದರೆ ಕಾನೂನು, ಸಂವಿಧಾನ ಅನ್ನುವಂಥದ್ದನ್ನು ಇಡೀ ಭಾರತ ದೇಶಕ್ಕೆಲ್ಲ ಕೊಟ್ಟಿರೋದು ಡಾಕ್ಟರ್ BR ಅಂಬೇಡ್ಕರ್ ಅವರು. ಅವರ ಕಾನೂನಿನ ಸಂವಿಧಾನದ ಸುವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕೂಡ ಹೋಗ್ತಾ ಇದ್ದೀವಿ ಅಂತಂದಾಗ ಪೊಲೀಸರ ಜವಾಬ್ದಾರಿ ಏನಿರುತ್ತೆ, ಸ್ಟೇಷನ್ಗೆ ಯಾರಾದರೂ ಬಂದರೆ ಅವ್ರ ಜೊತೆ ಗೌರವಯುತವಾಗಿ ನಡ್ಕೋಬೇಕು ಅನ್ನುವಂಥದ್ದನ್ನು ಸಂವಿಧಾನದಲ್ಲೇ ಉಲ್ಲೇಖ ಮಾಡಿದ್ದಾರೆ. ಅಂದರೆ ಸಾರ್ವಜನಿಕರು ಯಾರೇ ಬರಲಿ ತಮ್ಮ ಅಳಲನ್ನು ತೋಡ್ಕೊಳ್ಳೋಕೆ ಬರ್ತಿದ್ದಾರೆ. ನಿಮ್ಮ ಭಾಷೆಯನ್ನು ನೋಡಿ ಹೆಂಗೆ ಹೇಳ್ತಾರೆ ಅಂತಂದರೆ, ನಿಮ್ಮ ಭಾಷೆ ಹಿಡಿತದಲ್ಲಿರಬೇಕು, ಆಮೇಲೆ ನಿಮ್ಮ ಮಾತುಗಳು ಸೂಕ್ಷ್ಮತೆಯಲ್ಲಿರಬೇಕು, ನಿಮ್ಮ ಸ್ಟೇಷನ್ಗೆ ಬಂದಿರುವಂತಹ ವ್ಯಕ್ತಿ ಮನಸ್ಸು ಬಿಚ್ಚಿ ಮಾತಾಡಬೇಕು. ಅಂದರೆ ಆ ಥರ ನೀವು ಅವ್ರ ಜೊತೆ ಕೋಆರ್ಡಿನೇಟ್ ಮಾಡಬೇಕು. ಅದನ್ನು ಬಿಟ್ಟು ಅಮ್ಮಂಗೆ ಅಪ್ಪಂಗೆ ಕೆಟ್ಟದಾಗಿ ಬೈದಿರುವಂತಹ ಈ ವ್ಯಕ್ತಿ ನಿಜಕ್ಕೂ PSI ಆಗೋದಕ್ಕೆ ನಾಲಾಯಕ್ ಅಂತ ನಾನು ಹೇಳ್ತೀನಿ. ಯಾಕೆ ಅಂತಂದರೆ, ವಿಚಾರ ಮಾಡಿ, ಜೀವ ಬೆದರಿಕೆ ಕೂಡ ಹಾಕ್ತಾನೆ. ಆ ವ್ಯಕ್ತಿ ಹೆಸರು, ದೂರು ಏನು ಕೊಡೋದಕ್ಕೆ ಬಂದಿದ್ದ ಆ ವ್ಯಕ್ತಿ ಹೆಸರು ಅಮಿತ್ ಶಿರ್ಡೋನಿ ಅಂತ ಹೇಳಿ. ಏನು ಗೋಕಾಕ್ ನಗರದ ಪೊಲೀಸ್ ಠಾಣೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಈ ವಿಡಿಯೋ ಸಖತ್ತು ವೈರಲ್ ಆಗಿದೆ, ಎಲ್ಲೆಲ್ಲೂ ಕೂಡ ಚರ್ಚೆಗೆ ಕಾರಣ ಆಗ್ತಿದೆ. ಕ್ಲಿಯರಾಗಿ ಹೇಳ್ತಾನೆ, ಕೆಟ್ಟ ಪದಾನ ಆ ಮಗ ಈ ಮಗ ಅಂತ ಬೈತಾನೆ. ಸೊ ಅವನಿಗೆ ಆ ಮಗ ಈ ಮಗ ಅಂತ ಬೈಯೋದಾದರೆ, ಮಿಸ್ಟರ್ PSI ಕಿರಣ್ ಮೋಹಿತೆ ನೀನು ಯಾರ ಮಗ ಹಂಗಾದರೆ? ಇದಕ್ಕೆ ನೀನು ಉತ್ತರ ಕೊಡಬೇಕು. ಯಾಕೆಂದರೆ ಸಂವಿಧಾನ ಎಲ್ರಿಗೂ ಒಂದೇ. ಎಲ್ಲರೂ ಸಂವಿಧಾನದ ಒಂದು ಚೌಕಟ್ಟಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂತಂದಾಗ ನೀನು ಆ ಮಗ ಈ ಮಗ ಅಂತ ಬೈಯೋ ಅವಶ್ಯಕತೆ ಏನಿತ್ತು? ಆಮೇಲೆ ಹೇಳ್ತಾನೆ, ಜೀವ ಬೆದರಿಕೆ ಹೆಂಗಾಗ್ತಾರೆ ಅಂತಂದರೆ, ನಂದು ಕೆಲಸ ಹೋದರೆ ಹೋಗಲಿ, ನೀನು ಯಾರ ಮುಂದೇನಾದರೂ ಹೇಳ್ಕೊ, ನಿನ್ನ ಮಾತ್ರ ಬಿಡಲ್ಲ ಅಂತ. ಅಂದರೆ ಏನು ಮಾಡ್ತೀಯ ನೀನು? ಏನು ಮಾಡೋಕ್ಕೆ ಸಾಧ್ಯ ಇದೆ ನಿಮ್ಮ ಹತ್ರ? ಹಂಗಾದರೆ ಸ್ವಲ್ಪನಾದರೂ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ನಿಮಗೇನಾದರೂ ಇದ್ದರೆ, ಇಡೀ ಪೊಲೀಸ್ ಹೆಸರಿಗೆ ಕಳಂಕ ತರೋದನ್ನು ಬಿಟ್ಟು ನ್ಯಾಯಯುತವಾಗಿ ಪೊಲೀಸ್ ಠಾಣೆಯಲ್ಲಿ ಯಾರಾದರೂ ಬಂದಿದ್ದರೆ ಅವ್ರ ಜೊತೆ ಸೌಜನ್ಯದಿಂದ ವರ್ತನೆ ಮಾಡೋದು ಕಲೀರಿ, ಚೆನ್ನಾಗಿ ಮಾತನಾಡೋದು ಕಲೀರಿ. ಅದನ್ನು ಬಿಟ್ಟು ಅಮ್ಮಂಗೆ ಅಕ್ಕಂಗೆ ಕೆಟ್ಟದಾಗಬೇಕು. ಅಲ್ಲ ರೀ, ನೀವೇನು ಪೊಲೀಸರ? ನೀವೇನು ಕಾಯಕ್ಕೆ ಬಂದಿದ್ದೀರಾ? ಹಂಗಾದರೆ ನೀವೇನು ಗೂಂಡನ? ಹಂಗಾದರೆ ಈ ಮಾತುಗಳನ್ನು ಅದು ಯಾರಿಗೂ ಕೂಡ ಆಕ್ರೋಶ ಬರುತ್ತೆ ರೀ. ಅಂತ ಒಬ್ಬ ವ್ಯಕ್ತಿಗೆ ನೀವು ಡೈರೆಕ್ಟಾಗಿ ವಿಡಿಯೋ ಮಾಡಿಕೊಂಡ್ರೆ, ಅವನು ಇನ್ನೊಬ್ಬ ಹೇಳ್ತಾನೆ, ಆ PSI ಪಕ್ಕದಲ್ಲಿರುವಂಥ ಒಬ್ಬ ಡ್ರೈವರ್ ಹೇಳ್ತಾನೆ, ಆ ವಿಡಿಯೋ ಮಾಡ್ಕೊಳ್ತಾನೆ ನೋಡಿ, ಅವನು ಕೆಟ್ಟದಮ್ಮ. ಅಂದರೆ ನೀವು ಏನು ರೀ ಮಾಡ್ತಿದ್ದೀರಿ? ಏನು ಮಾಡ್ತಿದ್ದೀರಿ ದೇಶದಲ್ಲಿ? ನಿಮ್ಮದೇ ಒಂದು ಸಪ್ರೇಟ್ ಕಾನೂನು ಮಾಡ್ಕೊಂಡಿದ್ದೀರಾ ಹೆಂಗೆ? ಹಂಗಾದರೆ ಆ ವ್ಯಕ್ತಿಗೆ ಇವತ್ತು ಆ ವ್ಯಕ್ತಿಗೂ ಕೂಡ ಧೈರ್ಯಕ್ಕೆ ಮೆಚ್ಚಬೇಕು ನಾವು. ಯಾಕಂದರೆ ಇವತ್ತು ಮುಂದೆ ಬಂದು ನನಗೆ ಜೀವ ಬೆದರಿಕೆ ಹಾಕಿದ್ದಾರೆ ಅನ್ನುವಂತಹ ಒಂದು ಸ್ಪಷ್ಟನೆಯನ್ನು ಈಗಾಗಲೇ ಕೊಟ್ಟಿದ್ದಾನೆ. ಜೊತೆಗೆ ಬೆಳಗಾವಿಯ ಮಾನ್ಯ SP ಅವರು ಕೂಡ ಇದ್ರ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ನಾನು ಏನು ಗೋಕಾಕ್ದಲ್ಲಿ ಆಗಿರುವಂಥ ಇನ್ಸಿಡೆಂಟ್ ಇದೆ, ಅದು ಸತ್ಯ ಆಗಿತ್ತು ಅಂತಂದರೆ ನಿಜಕ್ಕೂ 100% ಇದ್ರ ಮೇಲೆ ಆ್ಯಕ್ಷನ್ ತೊಗೊಳ್ತೀವಿ ಅಂತ ಹೇಳಿದ್ದಾರೆ. ಖಂಡಿತ ನಾನು ಈ ವಿಡಿಯೋ ಮುಖಾಂತರ ಹೇಳ್ತೀನಿ, ಮಿಸ್ಟರ್ ಕಿರಣ್ ಮೋಹಿತೆ PSI ಆಗಿರುವಂತಹ ನೀವು, ನಿಮ್ಮ ಮೈಯಲ್ಲಿ ಕಾಕಿ ಇದೆ, ಅರ್ಥ ಆಯ್ತಾ? ನೀವು ಹೆಂಗಿರಬೇಕು ಅನ್ನೋದನ್ನು ಸ್ವಲ್ಪ ಕಲ್ತ್ಕೊಳ್ಳಿ ಅಂತ ನಮ್ಮ ಪ್ರಶ್ನೆ ಆಗಿತ್ತು. ಹಾಗೆ ನಿಮ್ಮ ಸ್ಟೇಷನ್ಗೆ ಯಾರೇ ಬರಲಿ, ಅವರು ಬಡವರಾಗಿರ್ಬೋದು, ಶ್ರೀಮಂತರಾಗಿರ್ಬೋದು, ಅವ್ರಿಗೇನೋ ಒಂದು ಕಷ್ಟ ನೋವು ಬಂದಿದೆ ಅಂತ ಹೇಳಿಬಿಟ್ಟು ನಿಮ್ಮ ಸ್ಟೇಷನ್ಗೆ ಬಂದಿರ್ತಾರೆ ಅಂತಂದಾಗ ಅವ್ರ ಜೊತೆ ಸೌಜನ್ಯದಿಂದ ಮಾತಾಡೋದು ಕಲೀರಿ ಮೊದಲು. ಆಮೇಲೆ ನಿಮ್ಮ ದರ್ಪ ಬಡಿವಾರ ಎಲ್ಲನೂ ಬೇರೆ ಕಡೆ ತೋರಿಸ್ಕೊಳ್ಳಿ, ಅರ್ಥ ಆಯ್ತಾ? ಸೊ ಈ ಒಂದು ವಿಡಿಯೋ ಮುಖಾಂತರ ನಾನು ನೇರವಾಗಿ PSI ಅವರಿಗೆ ಹೇಳ್ತಾ ಇದ್ದೀನಿ, ನಿಮಗೇನಾದರೂ ಸೌಜನ್ಯ ಅನ್ನೋದಿತ್ತು ಅಂತಂದರೆ, ನಿಮಗೇನಾದರೂ ನಿಜಕ್ಕೂ ನಿಮ್ಮ ಪೊಸಿಷನ್ಗೆ, ನಿಮ್ಮ ಹುದ್ದೆಗೆ ತಕ್ಕಂಗೆ ನೀವು ಗೌರವ ಕೊಡಬೇಕು ಅಂತಂದರೆ, ಬಂದಿರುವಂತಹ ಸಾರ್ವಜನಿಕರ ಜೊತೆ ಚೆನ್ನಾಗಿ ಮಾತನಾಡೋದು ಕಲೀರಿ. ಆಮೇಲೆ ಜನಕ್ಕೆ ಒಂದು ಮಾತು ಹೇಳ್ತೀನಿ, ನೀವು ಎಲ್ಲಿವರೆಗೂ ಎಚ್ಚರ ಆಗೋದಿಲ್ಲೋ ನಿಮ್ಮನ್ನು ಅಲ್ಲಿವರೆಗೂ ಇವರು ಬಿಡೋದಿಲ್ಲ. ಇದು ಸಂವಿಧಾನ ರೀ. ಡಾಕ್ಟರ್ BR ಅಂಬೇಡ್ಕರ್ ಅವರು ಎಲ್ರಿಗೂ ಒಂದು ಸಂವಿಧಾನವನ್ನು ಕೊಟ್ಟಿದ್ದಾರೆ, ಕಾನೂನು ಸುವ್ಯವಸ್ಥೆ ಇದೆ ರೀ, ಅದನ್ನು ನಾವು ಪಾಲನೆ ಮಾಡಬೇಕು. ಎಲ್ಲಾದರೂ ನಾವು ಮಾತಾಡಿಬಿಟ್ರೆ, ಏರ್ಧ್ವನಿಲಿ ಮಾಡಿಬಿಟ್ರೆ ಅಂತೇಳಿ ಆವಾಜ್ ಹಾಕೋದು, ಅದನ್ನು ಇಂಥವೆಲ್ಲ ಕೆಲಸಗಳನ್ನು ಮಾಡೋದು ಬಿಟ್ಟು ಮೊದಲು ಬಂದಿರುವಂಥ ಸಾರ್ವಜನಿಕರಿಗೆ ಕರೆಕ್ಟಾಗಿ ಮಾತನಾಡೋದು ಕಲೀರಿ. ಮಿಸ್ಟರ್ ಕಿರಣ್ ಮೋಹಿತೆ,
ನೀವು PSI ವರ್ಕ್ ಮಾಡ್ತಿದ್ದೀರಿ, ಕೆಲಸ ಹೋದರೆ ಹೋಯ್ತು, ನಿನ್ನ ಮಾತ್ರ ಬಿಡಲ್ಲ. ಏನ್ರಿ ಮಾಡ್ತೀರಿ ನೀವು? ಅವನೇನು ಕೊಲೆ ಮಾಡ್ತೀರಾ? ಹಂಗಾದರೆ ಕೊಲೆ ಮಾಡ್ತೀರೇನ್ರಿ? ದಬ್ಬಾಳಿಕೆ, ನಿಮ್ಮ ದೌರ್ಜನ್ಯ, ನಿಮ್ಮ ಕೆಟ್ಟ ಮಾತುಗಳನ್ನು ಅದನ್ನು ನಿಮ್ಮ ಹತ್ರನೇ ಇಟ್ಕೊಳ್ಳಿ. ಒಂದು ಸಾರ್ವಜನಿಕ ವಲಯದಲ್ಲಿ, ಅದು ಸರ್ಕಾರದ ಒಂದು ಸುವ್ಯವಸ್ಥೆಯಲ್ಲಿ ಇಂತಹ ಕೆಟ್ಟ ಪದಗಳನ್ನು ಬಳಸೋದನ್ನು ಬಿಟ್ಟು ನಿಯತ್ತಾಗಿ ಕೆಲಸ ಮಾಡೋದು ಕಲೀರಿ ಅನ್ನೋದೇ ಇವತ್ತಿನ ಈ ವಿಡಿಯೋ ಒಂದು ಮೆಸೇಜ್ ಆಗಿತ್ತು. ಸತ್ಯ, ಸಂಸ್ಕೃತಿ, ಶೋಧನೆಯಂತಹ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪರ್ವ ನ್ಯೂಸ್ ಕನ್ನಡ. ಇದು ನಿಮ್ಮ ವಾಹಿನಿ. ನಮಸ್ಕಾರ.